ಸ್ನೇಹಿತರೆ ನಮಸ್ಕಾರ. ಗೃಹಲಕ್ಷ್ಮಿ ಬಿಗ್ ಅಪ್ಡೇಟ್‌ಗೆ ಸ್ವಾಗತ. ಹೌದು, ಬಾಕಿ ಉಳಿದಂತಹ 6,000 ದುಡ್ಡು ಒಂದಲ್ಲ ಎರಡಲ್ಲ ಬರೋಬ್ಬರಿ 3 ಕಂತುಗಳ ಹಣ ಸರ್ಕಾರ ಕೊಡಬೇಕಾಗಿದೆ. ಅದರಲ್ಲಿ 2 ಕಂತುಗಳನ್ನು ಸರ್ಕಾರ ಯಾಮಾರಿಸಿಬಿಟ್ಟಿತ್ತು. ಇನ್ನೂ ಕೂಡ ಹಿಂದಿನ ತಿಂಗಳ ಹಣವನ್ನ ಸರ್ಕಾರ ಕೊಟ್ಟೇ ಇಲ್ಲ. ನೀವೆಲ್ಲರೂ ಕೂಡ ಮರೆತು ಬಿಟ್ಟಿದ್ರಿ. ಅದು ಯಾವ ಸಂದರ್ಭದಲ್ಲಿ, ಯಾವ ಕಂತುಗಳನ್ನು ಸರ್ಕಾರ ಪೆಂಡಿಂಗ್ ಉಳಿಸ್ತಿತ್ತು? ನಾನು ಸುತ್ತಾಕಿ ಬರೋದಿಲ್ಲ, ನೇರವಾಗಿ ನಿಮಗೆ ಹೇಳ್ತೀನಿ. ಸೊ ಹೀಗಾಗಿ ವಿಡಿಯೋನ ತಿಳ್ಕೊಳ್ಬೇಕಾಗಿರ್ತಕ್ಕಂತಹ ಅವಶ್ಯಕತೆ ಬಹಳಷ್ಟು ಇದೆ. ಯಾಕಂದರೆ ಸರ್ಕಾರ ಮುಂದಿನ ದಿನಗಳಲ್ಲಿ ಕೂಡ ಈ ರೀತಿ ಮಾಡಬಹುದು, ನಿಮಗೆ ಯಾಮಾರಿಸಬಹುದು, ನಿಮ್ಮ ದುಡ್ಡನ್ನು ಸರ್ಕಾರವೇ ನುಂಗಾಕಬಹುದು. ಹಾಗಾದರೆ ಬನ್ನಿ ಸ್ನೇಹಿತರ, ಈ ಎಲ್ಲ ವಿಷಯದ ಕುರಿತಾಗಿ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ಒದಗಿಸಿಕೊಡ್ತೀನಿ. ಕೇವಲ 15 ದಿನಗಳಲ್ಲಿ 4,000 ಆದರೂ ನಿಮಗೆ ಜಮಾ ಆಲ್ರೆಡಿ ಆಗಿದೆ. ಈಗಾಗಲೇ 4-5 ಕಂತುಗಳಷ್ಟೇ ಅಲ್ಲ, 5-6 ಕಂತುಗಳನ್ನು ನೀವು ಸತತವಾಗಿ ಪಡ್ಕೊಂಡಿದ್ದೀರಿ. ಇದರ ಬಗ್ಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಮಾಹಿತಿಯನ್ನು ಒದಗಿಸಿಕೊಟ್ಟಿದ್ದಾರೆ. ಏನು ಅಪ್ಡೇಟ್ ಕೊಟ್ಟರು ಅದೆಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಬಹಳ ಇಂಪಾರ್ಟೆಂಟ್ ಮಾಹಿತಿ. ರಾಜ್ಯದ ಎಲ್ಲ ಗೃಹಲಕ್ಷ್ಮಿಯರು ಅಂದರೆ 1,22,00,000 ಫಲಾನುಭವಿಗಳಿದ್ರಿ. ಪ್ರತಿಯೊಬ್ಬರು ಕೂಡ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡೋದ್ರ ಜೊತೆಗೆ ಅರ್ಥ ಮಾಡ್ಕೊಳ್ಳಿ. ಸ್ನೇಹಿತರೆ, ಕಳೆದ 2025 ಪ್ರಾರಂಭದಲ್ಲಿ ನಿಮಗೆ ಜನವರಿ ತಿಂಗಳ ಹಣವನ್ನು ಜಮಾ ಮಾಡ್ತಾರೆ. ಅದಾದ ಬಳಿಕ ಅನ್ನಭಾಗ್ಯ ಯೋಜನೆಯಲ್ಲಿ ಬದಲಾವಣೆ ಆಗತ್ತೆ, ನಿಮ್ಮ ಗಮನದಲ್ಲಿರಬಹುದು. ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ನಿಮಗೇನು ಅನ್ನಭಾಗ್ಯ ಯೋಜನೆಯಲ್ಲಿ ದುಡ್ಡು ಕೊಡ್ತಾ ಇದ್ರು, ಆ ಸಂದರ್ಭದಲ್ಲಿ ಅಂದರೆ ಫೆಬ್ರವರಿ ಮಾರ್ಚ್ ಸಂದರ್ಭದಲ್ಲಿ ಅಕ್ಕಿಯನ್ನು ವಿತರಣೆ ಮಾಡ್ತೀವಿ ಅಂತ KH ಮುನಿಯಪ್ಪನವರು ಅಪ್ಡೇಟ್ ಕೊಡ್ತಾರೆ. ನಾವು ಇನ್ನು ಮೇಲಿಂದ ಅನ್ನಭಾಗ್ಯ ಯೋಜನೆಯಲ್ಲಿ ದುಡ್ಡೇನು ಕೊಡ್ತಾ ಇದ್ದೀವಲ್ಲ ಅದನ್ನು ಬದಲಾಯಿಸಿ ಅಕ್ಕಿಯನ್ನು ಕೊಡ್ತೀವಿ. ಕೇಂದ್ರದ ಬಳಿ ದಾಸ್ತಾನು ಇದೆ, ಅಕ್ಕಿಯನ್ನು ನಾವು ಸರಬರಾಜು ಮಾಡಿಕೊಂಡು ನಿಮ್ಮೆಲ್ಲರಿಗೂ ಕೂಡ ವಿತರಣೆ ಮಾಡ್ತೀವಿ. ಕೇಂದ್ರದಿಂದ ಆಲ್ರೆಡಿ 5 kg ಅಕ್ಕಿ ಬರ್ತಾ ಇತ್ತು ನಿಮಗೆ ಸ್ನೇಹಿತರೆ. ಅದೇ ಸಂದರ್ಭದಲ್ಲಿ ಇನ್ನೂ 5 kg ರಾಜ್ಯ ಸರ್ಕಾರದಿಂದ ಅನ್ನಭಾಗ್ಯ ಯೋಜನೆಯ ಮುಖಾಂತರ ಸೊ ನಿಮಗೆ ಪ್ರತಿಯೊಬ್ಬರಿಗೂ ಕೂಡ ವಿತರಣೆ ಮಾಡಲಿಕ್ಕೆ ಪ್ರಾರಂಭಿಸ್ತಾರೆ. ಪ್ರತಿಯೊಬ್ಬರ ಅಂದರೆ ಈಗ 5 ಜನ ಇದ್ದಂತಹ ಒಂದು ಕುಟುಂಬಸ್ಥರಿಗೆ 50 kg, 6 ಜನ ಇದ್ದಂತಹ BPL ರೇಷನ್ ಕಾರ್ಡ್ ಅಥವಾ APL ರೇಷನ್ ಕಾರ್ಡ್ ಇದ್ದಂಥವರಿಗೆ 60 kg, ಹೀಗೆ ರೇಷನ್ ಕಾರ್ಡ್ನಲ್ಲಿ ಇದ್ದಂತಹ ಕುಟುಂಬಸ್ಥರ ಆಧಾರದ ಮೇಲೆ ಕೊಡ್ತಾ ಹೋದ್ರು. ಅದೇ ಸಂದರ್ಭದಲ್ಲಿ ಎಲ್ಲರ ಗಮನ ಅನ್ನಭಾಗ್ಯ ಯೋಜನೆಯ ಕಡೆಗೆ. ಅದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಜನವರಿ ತಿಂಗಳ ಹಣವನ್ನು ಕೊಟ್ರಲ್ಲ, ಅದಾದ ಬಳಿಕ ಇದೇ ಒಂದು ಸಮಯದಲ್ಲಿ ಏಪ್ರಿಲ್ ತಿಂಗಳ ಹಣವನ್ನು ಡೈರೆಕ್ಟ್ ಆಗಿ ಹಾಕಿ ಬಿಡ್ತಾರೆ. 2 ತಿಂಗಳ ಹಣವನ್ನು ಯಾಮಾರಿಸಿಬಿಡ್ತಾರೆ. ಹೀಗಾಗಿ ನಿಮಗೆ ಈ 2 ತಿಂಗಳ ಹಣವನ್ನು ಸರ್ಕಾರ ಕೊಡದೇ ಹೋಗುತ್ತೆ. ಆ 2 ತಿಂಗಳ ಹಣವನ್ನು ಸರ್ಕಾರ ಯಾಮಾರಿಸಿಬಿಡತ್ತೆ. ಆ 2 ತಿಂಗಳ ಹಣವನ್ನು ಸರ್ಕಾರ ನುಂಗಾಕಿ ಬಿಡತ್ತೆ. ಇದನ್ನು BJP ನಾಯಕರು ಚಳಿಗಾಲದ ಅಧಿವೇಶನದಲ್ಲಿ ಪ್ರಶ್ನೆ ಮಾಡ್ತಾರೆ. ಮೊನ್ನೆ ಸದನದಲ್ಲಿ ಕೂಡ BJP ನಾಯಕರು ಪ್ರಶ್ನೆಯನ್ನು ಮಾಡ್ತಾರೆ. ಅದೇ ರೀತಿಯಾಗಿ ಸಾಕಷ್ಟು ಬಾರಿ ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಹೌದು, 5,000 ಕೋಟಿ ಹಣ ಅಂದರೆ 2 ಕಂತುಗಳು, ಪ್ರತಿಯೊಂದು ಕಂತಿಗೆ 2,500 ಕೋಟಿ ಹಣ ಬೇಕಾಗುತ್ತೆ. ಒಂದಲ್ಲ ಎರಡಲ್ಲ 5,000 ಕೋಟಿ ಹಣವನ್ನು ನೀವು ನುಂಗಾಕಿದ್ದೀರಾ ಅಥವಾ ನಿಮ್ಮ ಸರ್ಕಾರ ನುಂಗಾಕಿತಾ ಅಥವಾ ನಿಮ್ಮ ಹಣಕಾಸು ಇಲಾಖೆ ನುಂಗಾಕಿತಾ? ಮಹಿಳೆಯರಿಗೆ ಯಾಕೆ ಮೋಸ ಮಾಡ್ತಾ ಇದ್ದೀರಿ? ನುಡಿದಂತೆ ನಡೀತಾ ಇದ್ದೀವಿ ಅಂತ ಬರೀ ಬಾಯಿ ಮಾತಲೇ ಹೇಳೋದಲ್ಲ, ಅದನ್ನು ಮಾಡಿ ತೋರಿಸಬೇಕು ಅನ್ನುವಂತಹ ಪ್ರಶ್ನೆಯನ್ನು ಇಲ್ಲಿ BJP ನಾಯಕರು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಮಾಡ್ತಾರೆ, ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಇದನ್ನು ತಿಳಿದ ಎಲ್ಲ ಮಹಿಳೆಯರು ಕೂಡ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಮೊದಲು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ನಿಮ್ಮ ಯೋಜನೆಗಳೇನಾದವು, ಲಾಡ್ಲಿ ಬೆಹನ್ ಮಹಾರಾಷ್ಟ್ರದಲ್ಲಿ ನಿಮ್ಮ ಯೋಜನೆಯನ್ನು ನೋಡ್ಕೊಳ್ಳಿ, ಆ ರೀತಿ ಈ ರೀತಿ ಅಂತ ವಾದ ವಿವಾದಗಳಾಗ್ತವೆ. ಕೊನೆಯ ಪಕ್ಷದಲ್ಲಿ 2 ಕಂತುಗಳು ಪೆಂಡಿಂಗ್ ಉಳಿದಿರೋದು ಕೂಡ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಗಮನಕ್ಕೆ ಬರುತ್ತೆ. ಮೊದಲು ಜಮಾ ಮಾಡಿದ್ದೀನಿ ಅಂತಾನೆ ಹೇಳ್ತಾರೆ, ಆದರೆ ಕೊನೆಯ ಪಕ್ಷದಲ್ಲಿ 2 ಕಂತುಗಳು ಪೆಂಡಿಂಗ್ ಉಳಿದಿರೋದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಗಮನಕ್ಕೆ ಬರುತ್ತೆ. ಬಂದಾದ ತಕ್ಷಣ ಆ 2 ಕಂತುಗಳು ನನ್ನ ಗಮನದಲ್ಲಿ ಇರಲಿಲ್ಲ, ಅವುಗಳನ್ನು ನಾನು ಮುಂದಿನ ದಿನಗಳಲ್ಲಿ ಸರಿಪಡಿಸ್ತೀನಿ ಎನ್ನುವಂತಹ ಭರವಸೆಯನ್ನು ಕೊಡ್ತಾರೆ BJP ನಾಯಕರಿಗೆ. ಹಾಗಾದ ಬಳಿಕ 2 ಕಂತುಗಳನ್ನು ಜಮಾ ಮಾಡ್ತಾರಂತ ಒಪ್ಕೊಂಡಿದ್ರು. ಅದಾದ ಬಳಿಕ ಸತತವಾಗಿ ಕಾಯ್ದು ನೋಡ್ತಾರೆ, ಜಮಾ ಮಾಡಿರೋದಿಲ್ಲ. ಹೀಗಾಗಿ ಮೊನ್ನೆ ಸದನದಲ್ಲಿ ಕೂಡ
BJP ನಾಯಕರಾದಂತಹ ಮಹೇಶ್ ತೆಂಗಿನಕಾಯಿ ಅವರು ಕೂಡ ಇದ್ರ ಬಗ್ಗೆ ಪ್ರಶ್ನೆ ಮಾಡ್ತಾರೆ. ಆ 2 ತಿಂಗಳ ಹಣ ಎಲ್ಲೋಯ್ತು, ಅದನ್ನು ಕೊಡ್ತೀವಂತ ಹೇಳ್ಬಿಟ್ಟು ಇನ್ನೂ ಕೂಡ ಕೊಡ್ತಾ ಇಲ್ಲ. ಸೊ ಇನ್ನೂ ಕೂಡ ಮಹಿಳೆಯರನ್ನು ಯಾಮಾರಿಸ್ಬಿಡ್ತಾ ಇದ್ದಾರೆ. ಅವರಿಗೆ ಸೇರಬೇಕಾಗಿರ್ತಕ್ಕಂತಹ ದುಡ್ಡು ಸೇರಲೇಬೇಕು ಅನ್ನುವಂತಹ ಪ್ರಶ್ನೆಯನ್ನು ಮಾಡ್ತಾರೆ. ಹೀಗಾದ ಬಳಿಕ ಮತ್ತೆ ದುಡ್ಡನ್ನು ಜಮಾ ಮಾಡಲಿಕ್ಕೆ ಸರ್ಕಾರ ಮುಂದಾಗಿತ್ತು. ನೀವು ಚಳಿಗಾಲದ ಅಧಿವೇಶನ ಆದ ಬಳಿಕ ನಿಮ್ಮ ಗಮನದಲ್ಲಿರಬಹುದು, ಸತತವಾಗಿ ಎಲ್ಲ ಕಂತುಗಳನ್ನು ಜಮಾ ಮಾಡಲಿಕ್ಕೆ ಸರ್ಕಾರ ಮುಂದಾಗಿ ನಿಮಗೆ ಗೊತ್ತಿರಬಹುದು ಸೆಪ್ಟೆಂಬರ್ 24, ಅಕ್ಟೋಬರ್ 25 ಯುಗಾದಿ ಹಬ್ಬ ಹಾಗೂ ರಂಜಾನ್ ಹಬ್ಬಕ್ಕೆ, 26 ನವೆಂಬರ್ ತಿಂಗಳ ಹಣ, 27 ಡಿಸೆಂಬರ್ ತಿಂಗಳ ಹಣ, ಅದಾದ ಬಳಿಕನೂ ಕೂಡ ಈ ವರ್ಷದ ಜನವರಿ ತಿಂಗಳ ಹಣ ಅಂದರೆ 28ನೇ ಕಂತಿನ ಹಣವೂ ಕೂಡ ಜಮಾ ಆಗ್ತಾ ಬಂತು. ಸತತವಾಗಿ 5 ಕಂತುಗಳನ್ನು 10,000 ರೂಪಾಯಿಯನ್ನು 12,500 ಕೋಟಿ ದುಡ್ಡನ್ನು ನಿಮ್ಮೆಲ್ಲರ ಖಾತೆಗಳಿಗೆ ಜಮಾ ಮಾಡಲಾಗಿತ್ತು. ನಿಮ್ಮ ಗಮನದಲ್ಲಿರಬಹುದು ಸ್ನೇಹಿತರೆ, 5 ಕಂತುಗಳನ್ನು ಸತತವಾಗಿ ಪಡ್ಕೊಂಡ್ರಿ. 10,000 ರೂಪಾಯಿಯನ್ನು ಪ್ರತಿಯೊಬ್ಬ ಮಹಿಳೆಯರು ಪಡ್ಕೊಂಡಿದ್ರಿ. ಹಾಗಾದರೆ ಇದರಿಂದ ನೀವು ಏನು ಉಪಯೋಗ ಮಾಡ್ಕೊಂಡ್ರಿ? ಕೇವಲ 15 ದಿನದಲ್ಲಿ ಅಥವಾ 20 ದಿನದಲ್ಲಿ 4,000 ಅಥವಾ 6,000ದಷ್ಟು ದುಡ್ಡು, ಅಂದರೆ 2ರಿಂದ 3 ಕಂತುಗಳು ಕೇವಲ 15 ದಿನದಲ್ಲಿ ಜಮಾ ಆಯಿತು. ಯಾಕಂದರೆ ಅಷ್ಟೊಂದು ಸರ್ಕಾರಕ್ಕೆ ಪ್ರೆಷರ್ ಇತ್ತು. ಹಣಕಾಸು ಇಲಾಖೆಯೂ ಕೂಡ ಸರಿಯಾದ ಸಮಯಕ್ಕೆ ದುಡ್ಡು ಕಳಿಸ್ತಾ ಇಲ್ಲ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಆರೋಪವನ್ನು ಹಾಕಿದ್ರು ಹಣಕಾಸು ಇಲಾಖೆಯ ಮೇಲೆ. ಹೀಗಾಗಿ ಹಣಕಾಸು ಇಲಾಖೆ ಮೇಲೇನೂ ಕೂಡ ಸಾಕಷ್ಟು ಪ್ರೆಷರ್ ಇರುತ್ತೆ. ಅದಾದ ಬಳಿಕ ಹಣಕಾಸು ಇಲಾಖೆ ದುಡ್ಡನ್ನು ಕೊಡಲೇಬೇಕಾದಂತಹ ಅನಿವಾರ್ಯತೆ ಬರುತ್ತೆ. ಒಂದಾದ ಮೇಲೆ ಒಂದು ಕಂತುಗಳನ್ನು ರಿಲೀಸ್ ಮಾಡಲಿಕ್ಕೆ ಪ್ರಾರಂಭಿಸ್ತತೆ. 5 ಕಂತುಗಳನ್ನು ನೀವು ಸತತವಾಗಿ ಪಡ್ಕೊಳ್ತೀರಿ. ಹೀಗಾಗಿ ಎಲ್ಲ ಕಂತುಗಳನ್ನು ಪೆಂಡಿಂಗ್ ಉಳಿದಿರ್ತಕ್ಕಂಥದ್ದನ್ನು ಕೊಡ್ತಾರೆ. ಆದರೆ ಹೋದ ವರ್ಷದ ನಾನು ಹೇಳಿದ್ನಲ್ಲ, ಫೆಬ್ರವರಿ ಮಾರ್ಚ್ ತಿಂಗಳನ್ನು ಪೆಂಡಿಂಗ್ ಉಳಿಸಿತ್ತು ಅಂತ ಸರ್ಕಾರ, ಆ 2 ಕಂತುಗಳನ್ನು ಇನ್ನೂ ಕೂಡ ಕೊಟ್ಟಿಲ್ಲ. ಹಾಗಾಗಿ ಆ 2 ಕಂತುಗಳನ್ನು ಕೊಡಲಿಕ್ಕೆ ಸರ್ಕಾರ ಈಗ ಮುಂದಾಗಿದೆ. ಜೊತೆಗೆ ಈಗ 29ನೇ ಕಂತಿನ ಹಣ ಅಂದರೆ ಫೆಬ್ರವರಿ ತಿಂಗಳ ಹಣ ಆಲ್ರೆಡಿ ಪ್ರಾರಂಭವಾಗಿ ಸಾಕಷ್ಟು ಜಿಲ್ಲೆಗಳಿಗೆ ಜಮಾ ಆಗಿದೆ. ಇನ್ನು ಇದನ್ನು ಹೊರತುಪಡಿಸಿ ಈಗ ಮಾರ್ಚ್ ತಿಂಗಳ ಹಣವೂ ಕೂಡ ಬರಬೇಕಲ್ವಾ, 30ನೇ ಕಂತಿನ ಹಣ. ಯಾಕಂದರೆ ಮಾರ್ಚ್ ಮುಗಿದೋಗಿದೆ, ಏಪ್ರಿಲ್ ಕೂಡ ಇನ್ನೇನು ಎಂಡ್ ಆಗ್ಲಿಕ್ಕೆ ಬಂದಿದೆ. ಹೀಗಾಗಿ ಮಾರ್ಚ್ ತಿಂಗಳ ಹಣ ಹೋದ ವರ್ಷದ 2 ಅಂದರೆ ಫೆಬ್ರವರಿ ಮಾರ್ಚ್ ತಿಂಗಳ ಹಣ, ಹೀಗಾಗಿ 3 ತಿಂಗಳ 6,000 ದುಡ್ಡನ್ನು ಕೂಡ ಇನ್ನೂ ಕೂಡ ಸರ್ಕಾರ ಕೊಡಬೇಕಾಗಿದೆ. ಇನ್ನು ಈ ವರ್ಷದ ದುಡ್ಡಿನಲ್ಲಿ ಏನಂತರೂ ಕೊರತೆ ಇಲ್ಲ. ಯಾಕಂದರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು CM ಅವ್ರಿಗೆ ಆಲ್ರೆಡಿ ಹೇಳಿಬಿಟ್ಟಿದ್ರು, ಈ ವರ್ಷದಲ್ಲಂತರೂ ಗೃಹಲಕ್ಷ್ಮಿ ಯೋಜನೆಗೆ ಎಷ್ಟು ದುಡ್ಡು ಬೇಕೋ ಅಷ್ಟು ಮೀಸಲಿಟ್ಟುಬಿಡಿ ಅಂತ ಹೇಳಿದರು. ಹೀಗಾಗಿ 28,608 ಕೋಟಿಯಷ್ಟು ದುಡ್ಡನ್ನು ಮೀಸಲಿಡಲಾಗಿದೆ. ಒನ್ ಆಫ್ ದಿ ಬೆಸ್ಟ್ ಸ್ಕೀಮ್ ಇದು. ಇದರಿಂದ ಮಹಿಳೆಯರಿಗೆ ತುಂಬಾ ಲಾಭವಾಗ್ತಾ ಇದೆ. ಹೀಗಾಗಿ ಇದರಲ್ಲಿ ಎಷ್ಟು ದುಡ್ಡು ಕೊಡಬೇಕಾಗಿದೆಯೋ ಅಷ್ಟೆಲ್ಲವೂ ಕೂಡ ನೀವು ಕೊಡಲೇಬೇಕಾದಂತಹ ಒಂದು ಪರಿಸ್ಥಿತಿ ಸರ್ಕಾರಕ್ಕೆ ಬಂದ್ಬಿಡತ್ತೆ. ಹಾಗಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಖುದ್ದಾಗಿ ಕೊಡಲೇಬೇಕು ಅನ್ನುವಂತಹ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಹೀಗಾಗಿ ಸರ್ಕಾರ ಎಷ್ಟು ದುಡ್ಡು ಬೇಕೋ ಅಷ್ಟೆಲ್ಲವನ್ನು ಕೂಡ ಮೀಸಲಿಟ್ಟಿದೆ. ಹಾಗಾಗಿ ನೀವು ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಇನ್ನು ಉಳಿದಿರತಕ್ಕಂತಹ ಪೆಂಡಿಂಗ್ ಹಣವೂ ಕೂಡ ಬರುತ್ತೆ. ಇನ್ನು ನಿಮಗೆ ಎಷ್ಟು ಕಂತುಗಳು ಬಂದಿದೆ ಅಂದರೆ 50,000 ಪಡ್ಕೊಂಡಿದ್ದೀರಾ ಅಥವಾ 46,000 ಪಡ್ಕೊಂಡಿದ್ದೀರಾ ಅಥವಾ 52,000 ಎಷ್ಟು ದುಡ್ಡು ಪಡ್ಕೊಂಡ್ರಿ, ಅದರಿಂದ ಏನು ಉಪಯೋಗ ಮಾಡ್ಕೊಂಡ್ರಿ, ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಅದನ್ನು ನಾವು ಕೂಡ ತಿಳ್ಕೊಳ್ತೀವಿ, ಖುಷಿ ಕೂಡ ಆಗುತ್ತೆ. ಯಾಕಂದರೆ ಇದರಿಂದ ಇಷ್ಟೊಂದು ಹೆಲ್ಪ್ ಆಯ್ತಲ್ಲ ಅನ್ನುವಂತಹ ಒಂದು ಖುಷಿ ಕೂಡ ಇದ್ದೇ ಇರುತ್ತೆ. ಹಾಗಾಗಿ ಅದರಿಂದ ಏನೇನು ಬೆನಿಫಿಟ್ಸ್ ಸಿಕ್ಕಿದೆ ಅದನ್ನು ಕಮೆಂಟ್ ಮಾಡಿ. ಈ ವಿಷಯವನ್ನು ಆದಷ್ಟು ಎಲ್ಲ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ. ಇದೆಲ್ಲ ವಿಷಯಗಳು ಕೂಡ ನಿಮ್ಮ ಗಮನದಲ್ಲಿರಬೇಕು. ಇಲ್ಲ ಅಂದರೆ ಸರ್ಕಾರ ಮತ್ತೆ ಯಾಮಾರಿಸ್ಬಿಡುತ್ತೆ. ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.